ಆಡಳಿತ ಭಾಷಣ ಈಗ ಮಾಡಿದ್ದು ಇವರೇ ಅಂತ ಕೇಳ್ಕೊತೀವಿ. ಹೌದ್ರಿ. ಅಂದರೆ ಅದರ ಹೋರಾಟದಲ್ಲಿ ಅಂದರೆ ಇದೇನಾಯಿತು ಅಂತಂತಂದರೆ 1956ರಲ್ಲಿ ಇದು ನಡೀತಲ್ಲ, ನಮ್ಮದು ಏಕೀಕರಣ ಆದಮೇಲೆ ನಮ್ಮದು ಕರ್ನಾಟಕ ಇದು ಆಯ್ತಲ್ಲ. ಈ ಏಕೀಕರಣದ ಸಂದರ್ಭದಲ್ಲಿಯೂ ಕೂಡ ಎಸ್ ನಿಜಲಿಂಗಪ್ಪನವರು ಕರ್ನಾಟಕ ಏಕೀಕರಣದ ಹೋರಾಟ ಸಮಿತಿ ಅಧ್ಯಕ್ಷರಾದರೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಕೂಡ SR ಕಂಠಿ ಅವರು. ಇವ್ರ ಜೊತೆಗೆ ನಮ್ಮ ಪಕ್ಕದ ರೋಣ ಜಿಲ್ಲೆಯ ಅಂಗಾನಪ್ಪ ದೊಡ್ಡಮೇಟಿ ಅಂತಕ್ಕಂಥವ್ರು, ಅವರು ಕೂಡ ಕನ್ನಡದ ಕಟ್ಟಾಳೆ. ಹಾಗಾಗಿ ಅವರು ಆ ಕಾಲದ ರಾಜಕಾರಣಿಗಳಂತಂದ್ರೇ ಭಾಳ ಸಮರ್ಪಣಾ ಭಾವದ ರಾಜಕಾರಣಿಗಳು ಅಂತ ನಾವು ನೆನೆಸ್ಕೊಳ್ಬೋದು ಅವರನ್ನು. ನಿಮಗೆ ಇನ್ನೊಂದು ಮಾತು ಗೊತ್ತಿರಲಿ, ಭಾಳ ಜನ ನಾವು ಅಂತಾರಲ್ಲ ಏನು ಮಧ್ಯಾಹ್ನದ ಬಿಸಿಯೂಟದ ಯೋಜನೆ ಅಂತೇಳಿ. ನಿಮಗೆ ಇವರು ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಸಂಯುಕ್ತ ಸಂಸ್ಥಾನದ ರಾಯಭಾರಿಗಳಾಗಿರ್ತಕ್ಕಂತಹ ಪ್ರೊಫೆಸರ್ ಚೆಸ್ಟರ್ ಬ್ರೌಲ್ಸ್ ಅವರ ಜೊತೆಗೂಡಿ ಅವರ ಸಹಕಾರದಿಂದ ಅವ್ರು ಏನು ಮಾಡಿದರು ಅಂತಂದರೆ ಮಧ್ಯಾಹ್ನದ ಬಿಸಿಯೂಟದ ಯೋಜನೆ, ಉಪ್ಪಿಟ್ಟು ಕೊಡ್ತಿದ್ರು ನಮಗೆ ಅವಾಗ. ಆ ಉಪ್ಪಿಟ್ಟು ಕೊಟ್ಟಿರ್ತಕ್ಕಂಥದ್ದು, ಆ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂತಹ ಇಡೀ ಭಾರತದಲ್ಲೇ ಮೊಟ್ಟ ಮೊದಲಿಗೆ ಜಾರಿಗೆ ತಂದಿರತಕ್ಕಂಥವ್ರು SR ಕಂಠಿಯವರು ಅಂತಕ್ಕಂಥದ್ದು ನೆನಪಿನಲ್ಲಿ ಇಟ್ಕೋಬೇಕು ನಾವು. ದೇಶನ ಅದನ್ನು ನೋಡ್ತದೆ. ಮತ್ತು ನಿಮ್ಮ ಬಿಜಾಪುರದಲ್ಲಿ ಸೈನಿಕ ಶಾಲೆಯನ್ನು ಪ್ರಾರಂಭಿಸಿರ್ತಕ್ಕಂಥವ್ರು ಇವರೇ. ಆಮೇಲೆ ಕಿತ್ತೂರಿನಲ್ಲಿ ವೀರರಾಣಿ ಚೆನ್ನಮ್ಮ ವಸತಿ ಶಾಲೆಯನ್ನು ಬಾಲಕರಿಗಾಗಿ ಮಾಡಿರ್ತಕ್ಕಂಥವ್ರು ಇವರೇ. ಇವರು ಒಬ್ಬ ಶಿಕ್ಷಣ ಸಚಿವರಾಗಿ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಆ ಒಂದು ಇಲಾಖೆಗೇ ಮಹತ್ವವನ್ನು, ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ SR ಕಂಠಿಯವರಿಗೆ ಸಲ್ತದೆ ಅಂತಕ್ಕಂಥದ್ದು. ಸೋಲೇ ಇಲ್ಲ, ಅದಕ್ಕೆ ಸೋಲಿಲ್ಲದ ಸರ್ದಾರರು ಇವರು ಅಂತ. ಇವರು ಸಮೀಪನೂ ಬರ್ತಿರಲಿಲ್ಲ. ಇವರಿಗೆ ಒಬ್ಬರು ವಿರೋಧಿ ನಿಂದಿರ್ತಿದ್ರು, ನಂಜಯ್ಯನ ಮಠರು ಅಂಥೇಳಿ, ಗದಗೆಯ ನಂಜಯ್ಯನ ಮಠರು ಅಂಥೇಳಿ ಅವ್ರ ಪಕ್ಕದ ಸುಳಿಬಾಯಿಯವರು, ಅವರು ಕೂಡ ವಕೀಲರೇ. ಅವ್ರು ಹೇಳ್ತಿದ್ರು, ಅವರ ಉತ್ತಮವಾಗಿರ್ತಕ್ಕಂಥ ಭಾಷಣಕಾರರು, ಆಮೇಲೆ ಒಳ್ಳೆಯ ವಕೀಲರು, ಅಷ್ಟೇ ಸಜ್ಜನರವರು. ಯಾರು? ನಂಜಯ್ಯನ ಮಠರು ಅಂಥೇಳಿ, GS ನಂಜಯ್ಯನ ಮಠರು ಅಂತೇಳಿ, ಗದಗೆಯ ನಂಜಯ್ಯನ ಮಠರು ಅಂತ. ಇವರು ವಿರೋಧ ಪಾರ್ಟಿಯಲ್ಲಿ ನಿಲ್ಲೋರು. ಅವರೇ ಭಾಷಣದಲ್ಲಿ ಹೇಳ್ತಿದ್ರಂತವ್ರು. ಅವ್ರ ಭಾಷಣಕ್ಕಾಗಿ ಸಾಕಷ್ಟು ಜನ ಕೂಡ್ತಿದ್ರಂತ. ಕೂಡಿದಾಗ ಅವ್ರದ್ದು ಇಲ್ಲಿ ಬಸವಣ್ಣ ದೇವ್ರ ಗುಡಿ ಕಟ್ಟಿಗೆ ಭಾಷಣ ರೀ ಅವರೆಲ್ಲ ಅಂತಿದ್ರಂತ, ನೀವೇನು ಇಲ್ಲಿ ನನ್ನ ಭಾಷಣ ಕೇಳೋಕ್ಕೇನು ಕುಡೀರಲ್ಲ, ಇವರಷ್ಟು ಓಟ್ ಹಾಕಿಬಿಟ್ರಂತ ನಾನು ಆರಿಸಿ ಬರ್ತೀನಿ, ಆದ್ರೆ ನೀವು ಕಂಠಿಯವ್ರು ಇರೋ ತನಕ ನನಗೆ ಓಟ್ ಹಾಕಂಗಿಲ್ಲ, ಕಂಠಿಯವ್ರು ಸಾಯತನ ನಾನು ಆರಿಸಿ ಬರೋಂಗಿಲ್ಲ ಅಂತಿದ್ರಂಥವ್ರು. ಹಾಗೇನಾಯ್ತು ಅವರು 1969ರಲ್ಲಿ ತಾವೇ ಸ್ಥಾಪನೆ ಮಾಡಿರ್ತಕ್ಕಂತಹ ಎಲ್ಲಿ ಕಿತ್ತೂರದಲ್ಲಿ ವೀರರಾಣಿ ಕಿತ್ತೂರಿನ ಚೆನ್ನಮ್ಮನ ವಸತಿ ಶಾಲೆಯ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಅವರು ಅಲ್ಲೇ ಲಿಂಗೈಕ್ಯರಾಗ್ತಾರೆ. ಉಳಿದಿರ್ತಕ್ಕಂಥ ಅವಧಿಗೆ ನಂಜಯ್ಯನ ಮಠರು ಹೇಳ್ದಂಗೆ ಅವರು ಆ ಅವಧಿಗೆ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ನಿಮಗೆ ಇನ್ನೊಂದು ಮಾತು ಗೊತ್ತಿರಲಿ, ಅವತ್ತಿನ ರಾಜಕಾರಣ ಎಷ್ಟು ಮೌಲ್ಯಯುತವಾಗಿತ್ತು ಅಂತ ಅನ್ನೋದಕ್ಕೆ ಏನು ಫಲಿತಾಂಶ ಬಂದ ತಕ್ಷಣವೇ ಮೊಟ್ಟ ಮೊದಲ ಹಾರ ಹಾಕೋರೆ GS ನಂಜಯ್ಯನ ಮಠರು. ಯಾರಿಗೆ? ಕಂಠಿಯವರಿಗೆ, SR ಕಂಠಿಯವರಿಗೆ. ಅಂದರೆ ಅವರು ಅಷ್ಟರ ಮಟ್ಟಿಗೆ ಆತ್ಮೀಯತೆಯನ್ನು, ಚುನಾವಣೆಯನ್ನು ಅಷ್ಟು ಸ್ಪೋರ್ಟಿವ್ ಆಗಿ ತೆಗೆದುಕೊಂಡಿರ್ತಕ್ಕಂಥವ್ರು. ಅದು ಇವತ್ತಿಗೆ ಮಾದರಿ ಅಂತ ನಾವು ಅಂದ್ಕೊಳ್ಬೇಕಾಗಿದೆ.